ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಎಂ ಟಿವಿ ಕಡೆಯಿಂದ ಭವಾನಿ. ಶ್ರೀ ದೇವರಾಜ್ ಅರಸು ಅವರ ಜಮಖಂಡಿಯಲ್ಲಿ 111ನೇ ಜನ್ಮದಿನವನ್ನು ಆಚರಿಸಲಾಯಿತು. ಅವರು ಮಾಡಿದ ಸಾಧನೆಯನ್ನು ಇನ್ನೂ ಕಾರ್ಯರೂಪಕ್ಕೆ ತರಬೇಕು ಅನ್ನುವುದು ವಿದ್ಯಾರ್ಥಿಗಳ ಬೇಡಿಕೆ. ವಿವಿಧ ಹಾಸ್ಟೆಲ್ ವಾರ್ಡನ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗಿ, ಜೊತೆಗೆ ತಹಸೀಲ್ದಾರ್, ದಂಡಾಧಿಕಾರಿಗಳು ಭಾಗಿಯಾಗಿದ್ದರು. ಇದು ವಿಎಂ ಟಿವಿ ಕಡೆಯಿಂದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ದೇವರಾಜ್ ಅರಸು ಅವರು ಹಿಂದುಳಿದ ವರ್ಗಗಳ ಹರಿಕಾರ ಎಂದು ಕರೆಯಲಾಗುತ್ತದೆ. ದೇವರಾಜ್ ಅರಸು ಅವರಿಗೆ ಗೌರವ ನಮನ. ಬಡವರು ಮತ್ತು ಶೋಷಿತ ಸಮುದಾಯದ ಏಳಿಗಾಗಿ ಮಹತ್ವದ ಕೆಲಸಗಳನ್ನು ಮಾಡಿದ್ದಾರೆ. ಶ್ರೀ ಡಿ ದೇವರಾಜ್ ಅರಸು ಅವರ 111ನೇ ಜನ್ಮದಿನವನ್ನು ಜಮಖಂಡಿಯಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಆಚರಿಸಲಾಯಿತು. ದೇವರಾಜ್ ಅರಸು ಅವರು ತಂದ ಯೋಜನೆಗಳನ್ನು ಇನ್ನೂ ಕಾರ್ಯರೂಪಕ್ಕೆ ತರಬೇಕೆನ್ನುವುದು ವಿದ್ಯಾರ್ಥಿಗಳ ಬೇಡಿಕೆ. ನಿಲಯ ಪಾಲಕರು, ಪ್ರಾಂಶುಪಾಲರು, ವಿದ್ಯಾರ್ಥಿಗಳು, ತಾಲೂಕಾ ಉಪ ಅಧಿಕಾರಿಗಳು, ತಾಲೂಕಾ ದಂಡಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಎಸ್, ಇನ್ನು ಈ ಕಾರ್ಯಕ್ರಮದಲ್ಲಿ ಹಲವಾರು ಮುಖಂಡರು ಮತ್ತು ಪತ್ರಕರ್ತರು ಮತ್ತು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕುರಿತಾಗಿ ವಿಶೇಷವಾಗಿ ತಹಸೀಲ್ದಾರು ಮತ್ತು ತಾಲೂಕಾ ಉಪ ಅಧಿಕಾರಿಗಳ ಒಂದು ವಿಶೇಷ ಭಾಷಣೆಯ ಜೊತೆಗೆ ಮತ್ತು ವಿದ್ಯಾರ್ಥಿನಿಯ ಭಾಷಣ ಒಂದು ಬಹಳ ಮನಪೂರ್ವಕವಾಗಿ ಸೆಳೆದಿರುವಂತಹ ಒಂದು ಭಾಷಣವನ್ನು ಕೂಡ ನಡೀತಾ ಇತ್ತು. ಆದ್ರೆ ಇನ್ನು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತ ತಾಲೂಕಾ ಅಧಿಕಾರಿ ಅಂದ್ರೆ ದಂಡಾಧಿಕಾರಿಗಳು ಏನಪ್ಪಾ ಅಂದ್ರೆ ಇನ್ನು ಇವರ ಕಾರ್ಯ ಯೋಜನೆಗಳು ಇನ್ನು ಕಾರ್ಯರೂಪಕ್ಕೆ ಬರಬೇಕು, ಇನ್ನು ವಿದ್ಯಾರ್ಥಿಗಳಿಗೆ ಸವಲತ್ತುಗಳನ್ನ ಬಳಸ್ಕೋಬೇಕು ಅನ್ನೋ ವಿಚಾರವಾಗಿ ಇನ್ನು ಜಮಖಂಡಿಯಲ್ಲಿ ಏನು ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದಂತ ಈ ಕಾರ್ಯಕ್ರಮದಲ್ಲಿ ಸುಮಾರು ವಕೀಲರು, ಆಮೇಲೆ ಸುಮಾರು ಎಲ್ಲ ಹಾಸ್ಟೆಲ್ ವಾರ್ಡನ್ಗಳು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಒಂದು ಹೂಗುಚ್ಛವನ್ನ ಆರಿಸುವ ಮುಖಾಂತರ ಅವರಿಗೆ ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದ್ರೆ ಮುಂದೆ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಸವಲತ್ತುಗಳನ್ನ ಬಳಸ್ಕೋಬೇಕು ಅನ್ನೋದನ್ನು ಕೂಡ ತಾಲೂಕಾ ಉಪ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ತಿಳಿಸಿರುವಂತ ವಿಚಾರವನ್ನು ಕೂಡ ಎಲ್ಲರೂ ಮನದಟ್ಟವಾಗಿ ಕೇಳುವುದರ ಮುಖಾಂತರ ನಾವು ಪಾಲಿಸ್ತೀವಿ ಅನ್ನೋದನ್ನು ಕೂಡ ಅವರ ಮುಖದ ಭಾವನೆಯಲ್ಲಿ ಕಂಡು ಬಂದಿದ್ದು ಅನ್ನೋದು ಇದು PM TV ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತ ಹೇಳ್ಬೋದು. ಇತಿಹಾಸ ಅಂದ ತಕ್ಷಣ ಕರ್ನಾಟಕದ ಏಕೀಕರಣ, ಕರ್ನಾಟಕದ ಸ್ವಾತಂತ್ರ್ಯ ಇವನ್ನೆಲ್ಲವನ್ನು ನೋಡ್ತೀವಿ. ರಾಜಕೀಯವಾಗಿ ಬೆಳೆದು ಬಂದಂತಹ ಕರ್ನಾಟಕದ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿದಾಗ ದೇವರಾಜ್ ಅರಸು ಅವರು ಮೊದಲ ಸ್ಥಾನದಲ್ಲೇ ನಿಲ್ತಾರೆ. ಅತ್ಯಂತ ಹೆಚ್ಚಿನ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದವರು. ಉಳುವವನೇ ಒಡೆಯ ಅಂತ ಹೇಳಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಕೊಡುಗೆಯನ್ನ ನಮ್ಮ ರಾಜ್ಯದಲ್ಲಿ ಅದನ್ನ ಇಂಪ್ಲಿಮೆಂಟ್ ಅತ್ಯಂತ ಯಶಸ್ವಿಯಾಗಿ ಮಾಡಿದವರು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಶಿಕ್ಷಣ ದೊರೆಯಲೇಬೇಕು ಅಂತ ಹೇಳಿ ಪಣ ತೊಟ್ಟು ನಿಂತವರು. ಕರ್ನಾಟಕಕ್ಕೆ ಕರ್ನಾಟಕ ಹೆಸರು ಅಂತ ಹೇಳಿ ಕೊಟ್ಟವರು. ಸೊ ಬಹಳಷ್ಟು ಹೀಗೆ ಪಟ್ಟಿ ಮಾಡ್ತಾ ಹೋಯ್ತು ಅಂತಂದ್ರೆ ನಮ್ಮ ಕರ್ನಾಟಕದ ರಾಜಕೀಯ ವಿದ್ಯಮಾನವನ್ನ ಸಾಮಾಜಿಕ ಕಳಕಳಿಯಾಗಿ ಬದಲಾವಣೆ ಮಾಡಿರುವಂತಹ ಮಹಾನ್ ವ್ಯಕ್ತಿಯವರು. ಅವರನ್ನ ರಾಜಕೀಯ ಅಥವಾ ಪೊಲಿಟಿಕಲ್ ಆಗಿ ನೋಡದೆ ಸಾಮಾಜಿಕವಾಗಿ ಕ್ರಾಂತಿಯನ್ನ ಮಾಡಿರುವಂತಹ ಸಮಾಜ ಸುಧಾರಕ ಅಂತಲೂ ನಾವು ಹೇಳ್ಬೋದು. ಒಬ್ಬ ಗಟ್ಟಿ ವ್ಯಕ್ತಿತ್ವ ಅವರದ್ದು. ಅವರನ್ನ ನಾವು ಯಾವತ್ತೂ ನೆನೆಸ್ಕೋಬೇಕು. ಇವತ್ತಿಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾದಂತಹ ಅವಕಾಶವನ್ನ ಕೊಡೋದಕ್ಕೆ ಮುಖ್ಯವಾದಂತಹ ಕಾರಣನೇ ಆ ಧೀಮಂತ ವ್ಯಕ್ತಿ. ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲಿ ಏನು ನಾವು ದೇಶಕ್ಕಾಗಿ ಮಾಡ್ತಿದ್ದೇವೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಆ ದೇಶಕ್ಕಾಗಿ ಮಾಡಿರುವಂತಹ